ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಈ ದಿನ ನಾನು ತಮಿಳುನಾಡಿನ ಚೆನ್ನೈಯಲ್ಲಿದ್ದೀನಿ. ಇಲ್ಲೇ ಹತ್ರದಲ್ಲಿ ಆದಂತಹ ತಿರುವಳ್ಳೂರು ಅಂತ ಒಂದು ಏನು ತಾಲೂಕಿದೆ. ಅಲ್ಲಿ ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳವರ ಏನೋ ದೇವಸ್ಥಾನ ಇದೆ, ಅವರ ಆಶ್ರಮ ಅಂತ ಹೇಳ್ಬೋದು, ಅಥವಾ ಅವರ ಏನೋ ಜೀವ ಸಮಾಧಿ ಅಂತ ಹೇಳ್ಬೋದು. ಆ ಜಾಗಕ್ಕೆ ನಾನು ಬಂದಿದ್ದೀನಿ. ಬನ್ನಿ ಅವರ ದರ್ಶನ ಮಾಡೋಣ. ಅವರ ಪರಿಚಯನೂ ಸಹ ನಿಮಗೆ ಮಾಡಿಸ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ, ಈಗ ನೋಡೋಣ. ಈಗ ನೋಡುತ್ತಿರುವುದು ದೇವಾಲಯದ ಮುಂಭಾಗ. ವಿಶಾಲವಾದ ದೇವಾಲಯವು ನಿರ್ಮಿಸಲಾಗಿದೆ. ಗೋಪುರದಲ್ಲಿ 18 ಸಿದ್ಧರುಗಳ ಕೆತ್ತನೆಯನ್ನು ಮೂಡಿಸಲಾಗಿದೆ. ತುಂಬ ವಿಶಾಲವಾದ ದೇವಾಲಯ. ದೇವಾಲಯದ ಒಳಗಡೆ ಮುರುಘಾ, ಸುಬ್ರಹ್ಮಣಿ, ಗಣೇಶ, ಅಯ್ಯಪ್ಪ ಸ್ವಾಮಿ, ಶಿವ, ಪಾರ್ವತಿ, ಬ್ರಹ್ಮ, ಸರಸ್ವತಿ, ನಾರಾಯಣ, ಲಕ್ಷ್ಮಿ ಹೀಗೆ ಮುಂತಾದ ದೇವರುಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಕೂರಲು ವಿಶಾಲವಾದ ಜಾಗವನ್ನು ನಿರ್ಮಿಸಲಾಗಿದೆ. ಈಗ ನೋಡುತ್ತಿರುವ ಸ್ಥಳ ಏನು ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳ ಗದ್ದುಗೆ, ಅಂದರೆ ಅವರ ಜೀವ ಸಮಾಧಿಯು ಇಲ್ಲಿ ನಿರ್ಮಿಸಲಾಗಿದೆ. ಕಳೆದ 2013 ಮೇ 17ನೇ ತಾರೀಕು ಅವರು ದೇವಾಧೀನರಾದರು. ಪಂಚಲೋಹದ ಮೂರ್ತಿಯನ್ನಿಟ್ಟು ಸಮಾಧಿಯ ಮೇಲೆ ಪೂಜಿಸಲು ಮುಂದಾಗುತ್ತಾರೆ. ನಂತರ ಏನು ಸಮಾಧಿ ಸುತ್ತ ಎಲ್ಲ ಮಹಾನ್ಗಳ, ಸಿದ್ಧರುಗಳ, ಋಷಿಗಳ ಸ್ಟ್ಯಾಚ್ಯೂಗಳನ್ನು ಸಹ ಇಟ್ಟು ಪೂಜಿಸಲಾಗುತ್ತದೆ. ನೋಡಿ, ಭಾರತದಲ್ಲಿ ಯಾವುದೇ ದೇವಾಲಯದಲ್ಲೂ ಮಾಡದಂಥ ತುಂಬ ಒಳ್ಳೆಯ ಕಾರ್ಯ ಈ ದೇವಾಲಯದಲ್ಲಿ ಮಾಡಲಾಗಿದೆ. ನೋಡಿ, ಎಲ್ಲ ಋಷಿಗಳು, ಸಿದ್ಧರುಗಳು ಏನು ನಿರ್ಮಿಸಿದ್ದಾರೆ. ಮಕ್ಕಳು, ಜನಗಳು ಬಂದಾಗ ಇದನ್ನೆಲ್ಲ ನೋಡಿದಾಗ, ಅವರ ಹೆಸರು ಬಗ್ಗೆ ತಿಳ್ಕೊಂಡಾಗ, ಅವರೇನು ಸಂದೇಶ ಕೊಟ್ಟಿದ್ದಾರೆ ಜನರಿಗೆ ಅಂತ ತಿಳ್ಕೊಳಕ್ಕೆ ಹೋದಾಗೇ ಜನಗಳಿಗೆ ಅರಿವು ಮೂಡೋದು, ಜಗತ್ತಿಗೆ ಎಲ್ಲ ಅವರ ಬಗ್ಗೆ ಸತ್ಯ ತಿಳಿಯೋದಕ್ಕೋಸ್ಕರ ನಮ್ಮ ಗುರುಗಳು ಮೊದಲೇ ಇದನ್ನು ಆಲೋಚಿಸಿ ಅವರು ಇದ್ದಾಗಲೇ ಇದನ್ನು ಮಾಡಿಸಿದ್ದರು. ನೋಡಿ, ಏನು ಸಾಧು ಸಂತರುಗಳು, ಸಿದ್ಧರುಗಳು ಇದ್ದಾರೆ, ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನಮ್ಮ ಜೀವನದಲ್ಲಿ. ಅವರ ಮಾರ್ಗದರ್ಶನದಲ್ಲಿ ಯಾರು ಮುಂದಾಗ್ತಾರೆ, ಅವರನ್ನು ಅನುಸರಿಸ್ತಾ ಅವ್ರಿಗೆ ಎಂದಿಗೂ ಜೀವನದಲ್ಲಿ ಬರುವ ತೊಡಕುಗಳಿಗೆ ಅವರಿಗೆ ಭಯ ಇಲ್ದಿರ ಅವರು ಬದುಕೋದಕ್ಕೆ ಮುಂದಾಗ್ತಾರೆ. ನೋಡಿ, ನಾನು ಸಹ ಇದೇ ಪ್ರಶ್ನೆ ಮಾಡುತ್ತಾ ನನ್ನ ಮನಸ್ಸಿನಲ್ಲಿ ಮೂಡ್ತಾ, ನಾನು 12-13 ವರ್ಷಗಳ ನನ್ನ ಏನು ಸುದೀರ್ಘ ಪಯಣ ಇದೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ, ಜಾತಿ ಅಂದ್ರೇನು, ದೇವರು ಅಂದ್ರೇನು, ದೇವ್ರ ನಿಧಾನ ಇಲ್ವಾ, ಮನುಷ್ಯರಿಗೆ ಎಂತಕ್ಕೆ ಇಷ್ಟೊಂದು ಕಷ್ಟ, ಯಾವ ಪ್ರಾಣಿ ಪಕ್ಷಿಗಳಿಗೂ ಇಲ್ಲದೇ ಇರುವಂತಹ ದೇವ್ರ ಬಗ್ಗೆ ಇವನಿಗೆ ಮಾತ್ರ ಎಂತಕ್ಕೆ, ಈ ಥರ ಅನೇಕ ಗೊಂದಲಗಳನ್ನು ಇಟ್ಕೊಂಡು ನಾನು ಎಲ್ಲ ದೇವಾಲಯಗಳು, ಸಾಧು ಸಂತರುಗಳನ್ನ ಭೇಟಿ ಬರ್ತಾ ಇದ್ದಾಗ ನಮಗೆ ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳು ಸಿಕ್ಕಿದ್ದು. ಏನು ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರು ಕ್ವಶನ್ ಮಾಡ್ತಾರೆ, ನೀವು ದೇವರನ್ನು ನೋಡಿದ್ದೀರಾ, ದೇವ್ರು ಹೇಗಿದ್ದಾನೆ ಅಂತಂದಾಗ ಅವ್ರು ಹೇಳ್ತಾರೆ, ನಾನು ನೋಡಿದ್ದೀನಪ್ಪ, ನೀನು ನೋಡ್ತೀಯಾ ಅಂತಂದರೆ ಬಾಪ ತಗೋ ಉಪದೇಶ ನೋಡು ಅಂತ ಹೇಳ್ಬಿಟ್ಟು ಕೊಟ್ಟರು. ಅದೇ ರೀತಿ ನಮ್ಮ ಗುರುಗಳು ನಮ್ಗೆ ಸಿಕ್ಕಿದಾಗ ನನ್ನ ಬದುಕಿನಲ್ಲಿರುವಂಥ ಅನೇಕ ಗೊಂದಲಗಳಿಗೆ ನನಗೆ ಉತ್ತರ ನೀಡ್ತಾ ಹೋದರು. ನಾನು ಗುರುಗಳು ಇದ್ದಾಗ ಅವರೊಂದಿಗೆ ನಾನು ಮಾಡುತ್ತಿರುವ ಸಂಭಾಷಣೆ ಇದು. ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ, ಅವರು ಅದಕ್ಕೆಲ್ಲ ಸರಿಯಾದ ಉತ್ತರಗಳು ನೀಡ್ತಾ ಇರ್ತಾರೆ ಶಿಷ್ಯಂದ್ರಿಗೆ. ನಮಗೆ ಹೇಳ್ಕೊಟ್ಟಿರೋದು ಇದೇನೆ ನೋಡಪ್ಪ, ಮನುಷ್ಯ ಕುಟುಂಬನ ಒಂದು ಕೈಲಿ ಹಿಡಿಬೇಕು, ಏನು ಭಗವಂತನ ಆರಾಧನೆ ಒಂದು ಕೈಲಿ ಹಿಡಿಬೇಕು. ಮನುಷ್ಯ ಹುಟ್ಟಿರೋದು ಎಂತಕ್ಕೆ ಅಂತಂದರೆ ಭಗವಂತನ ಹಿಡಿಯೋದಕ್ಕೆ, ಭಗವಂತನ ಸೇರೋದಕ್ಕೆ. ದುಃಖನೇ ಇರಲಿ, ಸಂತೋಷನೇ ಇರಲಿ, ಅದು ಆ ಕ್ಷಣಕ್ಕೆ ಮಾತ್ರ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಸಮಾಧಾನ, ನೆಮ್ಮದಿ ಶಾಶ್ವತವಾಗಿರೋದು. ಯಾರು ಈ ಕಲೆಗಳನ್ನು, ಋಷಿ ರಹಸ್ಯಗಳನ್ನು, ದೇವ ರಹಸ್ಯಗಳನ್ನು, ಏನು ಯೋಗ ಸಾಧನೆಗಳನ್ನು ಮಾಡ್ತಾ ಇರ್ತಾನೆ, ಅವನು ಮಾತ್ರ ಎಲ್ಲವನ್ನು ಎದುರಿಸಿ ಸಮಾಧಾನದಿಂದ ಬದುಕೋದು. ಜೀವನದಲ್ಲಿರುವ ಗೊಂದಲಗಳಿಂದ ಹೊರಗಡೆ ಬಂದಾಗ ಮಾತ್ರ ಮನುಷ್ಯ ಎಲ್ಲವನ್ನು ಸಾಧಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ಕೊಡ್ತಾರೆ ನಮ್ಮ ಗುರುಗಳು. ನಾವು ಗುರುಗಳ ಬಳಿ ಏಂತಕ್ಕೆ ಹೋಗಿದ್ದು ಅಂತಂದರೆ, ಅತಿ ಹೆಚ್ಚು ಅವರ ಆಕರ್ಷಣೆ ನಮ್ಗೆ ಒಳಪಡಿಸಿದ್ದು, ಅವರು ಯಾವುದೇ ಜಾತಿ ಧರ್ಮಕ್ಕೆ ನೀನು ಸೀಮಿತ ಆಗಬೇಡ, ನಿನ್ನ ಹುಟ್ಟಿನ ರಹಸ್ಯ ಏನಿದೆ ಅದು ನೀನು ತಿಳ್ಕೊಬೇಕು. ಮನುಷ್ಯ ಹುಟ್ಟಿದ ಮೇಲೆ ಕೋಟಿ ಜನ ಹುಟ್ಟಿದ್ದಾರೆ, ಕೋಟಿ ಜನ ಸತ್ತೋಗಿದ್ದಾರೆ. ಅದು ಯಾರೂ ಹೆಸರು ಸಹ ಭೂಮಿ ಮೇಲೆ ಶಾಶ್ವತವಾಗಿಲ್ಲ. ನೀನು ಹುಟ್ಟಿದೆ ಅಂತಂದಮೇಲೆ ಏನೋ ಒಂದು ಸಾಧನೆ ಮಾಡೋಕೆ ಕೊಟ್ಟಿರ್ತೀಯ, ಅದಕ್ಕೆ ಮಾರ್ಗದರ್ಶನ ತಗೋ. ನಿನಗೇನು ತೋಚುತ್ತೆ 4 ಜನಕ್ಕೆ ಒಳ್ಳೇದು ಮಾಡು. ಒಳ್ಳೇದು ಮಾಡಲಿಲ್ಲ ಅಂದರೂ ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ನೀನು ಬದುಕು ಅಂತ ನನಗೆ ಮಾರ್ಗದರ್ಶನ ನೀಡಿದರು ಗುರುಗಳು. ಅದೇ ನಿಟ್ಟಿನಲ್ಲಿ ನಾವು ಇದುವರೆಗೂ ನಡೆಸ್ಕೊತ ಬಂದಿದ್ದೀನಿ. ನೋಡಿ, ಅಲ್ಲಿ ಬಂದಿರ್ತಂತಕ್ಕ ಕಳೆದ ಬಾರಿ ನಾನು ಹೋದಾಗ ಅಲ್ಲಿ ಬಂದಿರತಕ್ಕಂಥ ಸಾವಿರಾರು ಭಕ್ತಾದಿಗಳಿಗೆ ಪ್ರಶ್ನೆಗಳು, ಉತ್ತರಗಳು ನೀಡುವಂಥ ಸಂದರ್ಭ. ನನ್ನ ಪಕ್ಕದಲ್ಲಿ ಕೂತಿರೋರು ಏನು ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳ ಮಗ ಆದಂಥ ತ್ಯಾಗು ಸ್ವಾಮಿಗಳು ಜನಗಳನ್ನ ಉದ್ದೇಶಿಸಿ ಮಾತಾಡಿರ್ತಾ ಇರೋಂಥ ವಿಡಿಯೋ ಇದು. ನೋಡಿ, ಜನಗಳು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ, ಅದಕ್ಕೆ ಉತ್ತರಗಳನ್ನ ನೀಡುವಂಥ ಸಂದರ್ಭ ಇದು. ಅನೇಕ ಪ್ರಶ್ನೆಗಳು, ಕುಟುಂಬದ ಸಮಸ್ಯೆ ಇರ್ಬೋದು, ದೇವರುಗಳ ಬಗ್ಗೆ ಆಗಿರ್ಬೋದು, ಆಚಾರ ವಿಚಾರಗಳ ಬಗ್ಗೆ ಆಗಿರ್ಬೋದು, ಅದಕ್ಕೆಲ್ಲ ಉತ್ತರವನ್ನು ನೀಡುವಂಥ ವೇದಿಕೆ ಇದು. ಅಂದರೆ ಪ್ರವಚನ ನೀಡುವಂಥ ಶಾಲೆ. ಅನೇಕ ವರ್ಷಗಳಿಂದ ಇದನ್ನು ನಡೆಸ್ಕೊತ ಬಂದಿದ್ದೀವಿ. ಅದು ಇನ್ನೂ ಮುಂದುವರಿತಾ ಇದೆ. ನೋಡಿ, ಈಗ ನಮ್ಮ ಗುರುಗಳ ಸ್ಥಾನದಲ್ಲಿ
ಅವರ ಮಗ ಅವರು ನಮ್ಮೊಂದಿಗಿದ್ದಾರೆ, ನಮಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ನೋಡಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸತ್ತೇ ಸಾಯ್ತೀವಿ. ಅದರೊಳಗಡೆ ನಮ್ಮ ಒಳಗಿರುವಂಥ ಏನು ಭಗವಂತನ ಸ್ವರೂಪವಾದ ಪ್ರಾಣಶಕ್ತಿಯಾಗಿ ಭಗವಂತ ಇದ್ದಾನೆ, ಅದನ್ನು ಕಾಣಬೇಕು ಅಂತಂದರೆ ಈ ರೀತಿ ಸಾಧು ಸಂತರ ಸಂಘ ಮಾಡಬೇಕು, ಹಿರಿಯರ ಬಗ್ಗೆ ತಿಳ್ಕೊಬೇಕು. ನೋಡಿ, ಏನು ಎಲ್ಲರೂ ಹೇಳ್ತಾರೆ ಏನು ಸನ್ಯಾಸತ್ವ ಹೋಗ್ಬೇಕಾಯ್ತದೆ, ಮನೆ ಬಿಟ್ಟು ಹೋಗ್ಬೇಕಾಯ್ತದೆ ಅಂತ. ಆ ಥರ ಯಾವುದೂ ಇಲ್ಲ. ನಮ್ಮ ಹಿಂದಿನ ಎಲ್ಲ ಋಷಿ ಮುನಿಗಳು ಸಹ ಇದೇ ರೀತಿ ಅವರು ಅಭ್ಯಾಸಗಳನ್ನ ಮಾಡ್ಕೊತ ಅವರ ಜೀವನ ಪರ್ಯಂತ ಇದನ್ನೆಲ್ಲ ತೊಡಗೊಳಿಸ್ಕೊತ ಬಂದಿದ್ದರು. ಯಾರೂ ಸಹ ಸನ್ಯಾಸತ್ವ ತಗೊಂಡು ಹೋಗಿರಲಿಲ್ಲ. ಕುಟುಂಬ ಜೊತೆನೇ ಇದ್ದು ಎಲ್ಲ ಸಾಧನೆಯೂ ಸಹ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಗುರುಗಳೇ ಸಾಕ್ಷಿ. ಇಂಥ ಗುರುಗಳನ್ನ ಪಡೆದಿದ್ದ ನಾನು ಧನ್ಯ. ನೀವು ಸಹ ಇದರ ಸದುಪಯೋಗ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಸ್ನೇಹಿತರೆ, ನೋಡಿದ್ರಲ್ಲ, ಈಗ ಅವ್ರ ಪರಿಚಯ ನಿಮಗೂ ಸಹ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಬಾರಿ ನೋಡಿರ್ತೀರಾ. ನೋಡಿ, ಅವರೇ ನಮ್ಮ ಗುರುಗಳು. ನನಗೆ ಬುದ್ಧಿ ಇದೆ, ಜ್ಞಾನ ಇದೆ ಅಂತಂದಾಗ ನನ್ನ ಆಧ್ಯಾತ್ಮಿಕ ಇಷ್ಟು ವರ್ಷದ ಏನು ಪಯಣದಲ್ಲಿ ಇವರು ಸಹ ಒಬ್ರು ಕಾರಣರಾಗಿರ್ತಾರೆ. ನೋಡಿ, ಸರಿಸುಮಾರು 5 ವರ್ಷಗಳಿಂದ ಕಾಲದಿಂದ ಇಲ್ಲಿ ನಾನು ಗುರುಗಳನ್ನ ಭೇಟಿ ಮಾಡಕ್ ಬಂದು ಅವ್ರ ಜೊತೆ ಆಶೀರ್ವಾದ ಪಡೆದು ಅವ್ರು ನೀಡಿದಂತಹ ಏನು ದೀಕ್ಷೆಗಳಾಗಿದೆ, ಉಪದೇಶಗಳಾಗಿದೆ, ಅದನ್ನೆಲ್ಲ ತಗೊಂಡು ನಾನು ಪಾಲಿಸ್ತಾ ಬಂದಿದ್ದೀನಿ. ನೋಡಿ, ಅವರು ಇವತ್ತು ನಮ್ಮೊಂದಿಗಿಲ್ಲ. ಅವರು ಹೆಚ್ಚು ಕಮ್ಮಿ ಈ ಕೊರೋನಾ ಅಂತ ಸಂದರ್ಭದಲ್ಲಿ 2023ನೇ ಇಸ್ವಿ ಮೇ ತಿಂಗಳು 17ನೇ ತಾರೀಕಂದು ಅವರು ಏನು ದೇವದೀನರಾದ್ರು. ಅವರ ಜೀವ ಸಮಾಧಿ ಏನ್ ನೋಡಿದ್ರಿ ನೋಡಿ, ಅಲ್ಲಿ ಅವರ ಜೀವ ಸಮಾಧಿ ಇದೆ. ನೋಡಿ, ಇಂಥ ಗುರುಗಳು ನಮ್ಗೆಲ್ಲೂ ಸಹ ಭೂಮಿ ಮೇಲೆ ನಾನು ಇದುವರೆಗೂ ಕಂಡಿಲ್ಲ. ತುಂಬಾ ಸರಳವಾದ ವ್ಯಕ್ತಿ. ಎಲ್ಲಾ ಸ್ವಾಮಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಇನ್ನೊಬ್ಬರ ಬೇಡಿದಂತ ದುಡ್ಡಲ್ಲಿ, ಅವರ ಹಣದಲ್ಲಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಕೊಡಿ ಅಂತ ಬೇಡಿಸ್ಕೊಂಡು ದುಡ್ಡಿಸ್ಕೊಂಡು ಅವರ ಜೀವನನ ಸಾಗಿಸ್ತಾ ಬಂದಿದ್ರು. ಆದ್ರೆ ನಮ್ಮ ಗುರುಗಳು ಏನಿದ್ದಾರೆ, ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳು, ಅವ್ರು ಯಾವತ್ತೂ ಆ ಕೆಲಸ ಮಾಡಿದವರಲ್ಲ. ನೋಡಿ, ರೈಲ್ವೆ ಕೆಲಸದಲ್ಲಿ ಕೆಲಸ ಮಾಡ್ಕೊಂಡಿದ್ದವರು, ಅವರ ದುಡಿಮೆನಲ್ಲಿ ಅವ್ರ ಪೆನ್ಷನ್ ಹಣ ಏನ್ ಬರ್ತದೆ ಆ ದುಡ್ಡಲ್ಲಿ ಅವರು ಜೀವನನ ಮಾಡ್ಕೊಂಡ್ ಬಂದಿರ್ತಾರೆ ಸ್ನೇಹಿತರೆ. ನಂತರ ಬಂದಂತ ವ್ಯಕ್ತಿಗಳು ಯಾವುದೇ ಅವ್ರ ಮನಸ್ಸಿನ ಗೊಂದಲಗಳಿರ್ಲಿ, ಅವ್ರಿಗೆ ಏನೇ ಕುಟುಂಬ ಸಮಸ್ಯೆ ಇರ್ಲಿ, ಏನೇ ಆಗ್ಲಿ, ಸ್ವಂತ ಮಗು ಯಾವ ರೀತಿ ಮನೆ ಮಕ್ಳಿಗೆ ಏನಾರ ತೊಂದರೆ ಆದ್ರೆ ಯಾವ ರೀತಿ ಅವ್ರಿಗೆ ಏನ್ ಸಾಂತ್ವನ ಹೇಳ್ತೀವಿ, ಆ ತರ ಯಾವುದೇ ಜಾತಿ ಮತ ಪಂಥಗಳನ್ನ ನೋಡ್ದಂಗೆ ಆ ಪಕ್ಕದಲ್ಲಿ ಕುಂಡಿಸ್ಕೊಂಡು ಅವ್ರಿಗೆ ಬೇಕು ಎಲ್ಲ ಮಾರ್ಗದರ್ಶನ ನೀಡ್ಕೊಂತ ಬಂದಿದ್ರು ಸ್ನೇಹಿತರೆ. ನೋಡಿ, ಅವ್ರು ನಮ್ಗೆ ಹೇಳ್ಕೊಟ್ಟಿರೋದು ಇಷ್ಟೇನೆ. ನಮ್ಗೆ ನನ್ನಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅವ್ರಿಗೆ ಶಿಷ್ಯಂದ್ರಿದ್ದಾರೆ. ಅದ್ರಲ್ಲಿ ನಾನು ಸಹ ಒಬ್ಬ ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಬದುಕಿದಂತ ಸಂದರ್ಭದಲ್ಲಿ ನಾವು ಸಹ ಅವ್ರ ಜೊತೆ ಇದ್ದು ಅವ್ರ ಮಾತುಗಳನ್ನ ನಾವು ಕೇಳ್ದೋ, ಅವರ ಮಾರ್ಗದರ್ಶನ ನಾವು ಕಟ್ಕೊಂಡಿದೀವಿ ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಅದನ್ನ ನಾನು ಹೇಳ್ಕೊಳ್ಳೋದು ನನಗೇನು ಸಂಕೋಚನೆ ಇಲ್ಲ. ನೋಡಿ, ಅವ್ರು ನಮ್ಗೆ ಹೇಳ್ಕೊಟ್ರದೇ ಇಷ್ಟೇ. ನಿನ್ನ ದುಡಿಮೆನಲ್ಲಿ ನೀನ್ ಬದುಕಪ್ಪ, ಇನ್ನೊಬ್ರು ಮನೆ ಹಾಳು ಮಾಡ್ಬೇಡ, ಇನ್ನೊಬ್ರು ಮನಸ್ಸು ನೋಯಿಸ್ಬೇಡ. ನಿನ್ನ ನಂಬ್ಕೊಂಡು ಯಾರಾನ ಬಂದಿದ್ದಾರೆ ಅಂತಂದ್ರೆ ನಿನ್ ಕೈಲಾಗೋ ಸಹಾಯ ಮಾಡು, ಅವ್ರನ್ನ ದಾರಿ ತಪ್ಪಿಸ್ಬೇಡ, ಇನ್ನೊಬ್ರಿಗೆ ಉಪಯೋಗ ಆಗೋ ತರ ಬದುಕು. ಕೋಟಿ ಜನ ಈ ಭೂಮಿ ಮೇಲೆ ಬಂದಿದ್ದಾರೆ, ಕೋಟಿ ಜನ ಸತ್ತೋಗಿದ್ದಾರೆ. ನೀನ್ ಮನುಷ್ಯನಾಗಿ ಹುಟ್ಟಿದ್ಮೇಲೆ ನೀನ್ ಯಾರು ಅಂತ ತಿಳ್ಕೊ. ನೀನ್ ಯಾರು, ನೀನ್ ಮನುಷ್ಯನಾಗಿ ಹುಟ್ಟಿದ ಅಂದ್ಮೇಲೆ ನಿನ್ನ ಗುರಿ ಏನು ಅಂತ ಈ ಜಗತ್ತಲ್ಲಿ ಯಾರು ನಿನ್ ತಿಳ್ಸ್ಕೊಡಲ್ಲ. ಆದ್ರೆ ನೋಡಪ್ಪ, ನಿನ್ ಮನುಷ್ಯನಾಗಿ ಹುಟ್ಟಿರೋದು ಇದೇ ಕಾರಣಕ್ಕೆ ಅಂತ ನನ್ಗೆ ಆ ಗುರಿನೂ ತೋರಿಸ್ಕೊಟ್ರು. ಆಮೇಲೆ ಜನಕ್ಕೆ ನನ್ನಿಂದ ಆಗೋ ಏನಾದ್ರು ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಬಿಟ್ಟು ಹೋಗಿದ್ದಾರೆ. ನೋಡಿ, ನಾನು ಎಷ್ಟೊಂದೆಲ್ಲ ನಾನು ಮಾತಾಡ್ತೀನಿ, ಇಷ್ಟೊಂದೆಲ್ಲ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಮನುಷ್ಯ ದರ್ಶನ ಏನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆಲ್ಲ ಎಲ್ಲಿಂದ ಅಂತಂದ್ರೆ, ನೋಡಿ, ನಮ್ಮ ಗುರುಗಳ ಆಶೀರ್ವಾದದಿಂದ ಇದನ್ನೆಲ್ಲ ನಾನು ಮಾತಾಡಕ್ ಸಾಧ್ಯ. ದೇವ್ರ ಬಗ್ಗೆ ಆಗಿರ್ಬೋದು, ಮತ್ತೆ ಏನು ಮೂಢನಂಬಿಕೆಗಳ ಬಗ್ಗೆ ಆಗಿರ್ಬೋದು, ಅನೇಕ ವಿಚಾರಗಳು, ಮನುಷ್ಯನ ಗೊಂದಲಗಳ ಏನು ಬದುಕಿನಲ್ಲಿ ಏನೆಲ್ಲ ಗೊಂದಲಕ್ಕೆ ಸಿಗಾಕಂತಾನೆ, ಏನೆಲ್ಲ ತೊಂದರೆಗೆ ಒಳಪಡ್ತಾನೆ, ಎಲ್ಲದಕ್ಕೂ ಸಹ ನನಗೆ ಉತ್ತರ ನಮ್ಮ ಗುರುಗಳು ನೀಡ್ತಾ ಬಂದಿದ್ರು. ಅದನ್ನೆಲ್ಲ ನಾನು ಅನುಸರಿಸ್ತಾ ನಿಮಗೂ ಸಹ ಹೇಳಕ್ ಸಾಧ್ಯ ಆಯ್ತಿದೆ. ನೋಡಿ, ಇಂಥ ಗುರುಗಳು ನಮ್ಮ ಪಾಲಕ್ ಸಿಕ್ಕಿದ್ ನಮ್ಮ ಪುಣ್ಯ. ನೀವು ಸಹ ಇದ್ರ ಸದುಪಯೋಗ ಪನ್ನಿ. ನೀವು ಯಾವ್ದನ್ನ ಬಿಡುವಾದಾಗ ಈ ತರ ಜಾಗಗಳಿಗೆ ಬಂದು ಭೇಟಿ ನೀಡಿ ಅವ್ರ ಆಶೀರ್ವಾದ ತಗೊಂಡೋಗಿ. ಇನ್ನೂ ನಿಮ್ಗೆ ಏನಾರ ಪ್ರಶ್ನೆಗಳಿದ್ರೆ, ಏನಾರ ಕ್ವಶನ್ಗಳಿದ್ರೆ, ನಿಮ್ ಜೀವನ ಜಂಜಾಟದಲ್ಲಾಗ್ಲಿ, ಆಧ್ಯಾತ್ಮದ ಚಿಂತನೆಗಳಾಗ್ಲಿ ಕಮೆಂಟ್ ಮೂಲಕ ತಿಳಿಸ್ರಿ. ಅಲ್ಲಿ ನನ್ನ ಕೈಲಾದ ಏನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಕ್ ಮುಂದಾಗ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ. ಅನ್ವೇ ಶಿವಂ ಮನಮೇ ಗುರು. ಓಂ ನಮಃ ಶಿವಾಯ. ಶಿವಾಯ ನಮಃ. ಎಲ್ಲರಿಗೂ ನಮಸ್ತೆ.